ಹಲೋ ನಮಸ್ತೆ ಫ್ರೆಂಡ್ಸ್. ಇವತ್ತು ಮಟನ್ ಚಾಪ್ಸ್ ಮತ್ತು 2 ಆನಿಯನ್ ತೊಗೊಂಡಿದ್ದೀನಿ ಕಟ್ ಮಾಡಿದ್ದು, ಮತ್ತು ಕೊತ್ತಂಬರಿ, 1 ಬಟ್ಲಸ್ ಕೊಬ್ಬರಿ ಮತ್ತು 2 ಟೊಮೆಟೊನು, ಖಾರದ ಮಸಾಲೆ ಖಾರ ಮತ್ತು ಎಣ್ಣೆ. ಇವಾಗ ಹೇಗೆ 4 ಕರಿಮೆಣಸು, 4 ಲವಂಗ, 2 ಏಲಕ್ಕಿ, 1 ಇಂಚಷ್ಟು ದಾಲ್ಚಿನ್ನಿ, ಮತ್ತು ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಆನಿಯನ್ ಫ್ರೈ ಮಾಡಲಿಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಒಂದೊಂದಾಗಿ ಮಟನ್ ಚಾಪ್ಸ್ ಹಾಕ್ತಾಯಿದ್ದೀನಿ. ಇವಾಗ ಸ್ವಲ್ಪ ಉಪ್ಪನ್ನು ಹಾಕೊಳ್ಳೋಣ ಮತ್ತು ಸ್ವಲ್ಪ ಅರಿಶಿನ ಹಾಕೊಳ್ಳೋಣ ಫ್ರೆಂಡ್ಸ. 1 ಗ್ಲಾಸಷ್ಟು ನೀರು ಬಿಸಿ ಮಾಡಿ ಇಟ್ಟಿದ್ದೀನಿ. ಗ್ಲಾಸ್ ನೀರನ್ನು ಹಾಕ್ತಾಯಿದ್ದೀನಿ. ಇವಾಗ ವಿಸಿಲ್ ಹಚ್ಚೋಣ. 4ರಿಂದ 5 ವಿಸಿಲ್ ತೊಗೊಳ್ಳೋಣ. ಮತ್ತು ಮಿಕ್ಸರ್ ಜಾರಿಗೆ ಕೊಬ್ಬರಿ, ಟೊಮೆಟೊ ಹಣ್ಣು, ಲವಂಗ, ಏಲಕ್ಕಿ ಎಲ್ಲವನ್ನು ಮಿಕ್ಸರ್ ಮಾಡ್ಕೊಳ್ಳೋಣ. ನಾನು ಮನೆಯಲ್ಲಿ ಮಾಡಿದಂಥ ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಮತ್ತು ಉಳ್ಳಾಗಡ್ಡಿ ಹಾಕಿದ್ದೀನಿ. ಕೊತ್ತಂಬರಿ ಹಾಕಿ ಮಿಕ್ಸರ್ ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕೊಳ್ಳೋಣ. ಇವಾಗ ಮತ್ತೆ ನೋಡಿ ಫ್ರೆಂಡ್ಸ್, ಇದು ಮಿಕ್ಸರಲ್ಲಿ ಮಸಾಲೆ ಚೆನ್ನಾಗಿ ರೆಡಿಯಾಗಿದೆ. 4 ವಿಸಿಲ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ಚಾಪ್ಸ್ ನೋಡಿ ಫ್ರೆಂಡ್ಸ್, ಇವಾಗ ಹೀಗೆ ಆಗಿದೆ. ಇದು ಚಾಪ್ಸ್ ಕುದ್ದಿದೆ. ಇವಾಗ ಹೀಗೆ ಕುದ್ದಿದೆ ಫ್ರೆಂಡ್ಸ್. ನಾನು ಒಂದು ಪ್ಯಾನಿಗೆ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಆನಿಯನ್ ಮತ್ತು ಫ್ರೈ ಮಾಡ್ಕೊಳ್ಳೋಣ. ಮತ್ತು ನಮ್ಮ ಮಸಾಲೆ ಖಾರ ಹಾಕ್ತಾಯಿದ್ದೀನಿ. ಇವಾಗ ನಾನು ಮಾಡಿದಂಥ ಮಸಾಲೆ ಎಲ್ಲ ಹಾಕೊಳ್ಳೋಣ. ಮತ್ತು ಸ್ವಲ್ಪ ಉಪ್ಪನ್ನು ಹಾಕೊಳ್ಳೋಣ. ಎಲ್ಲ ಚಾಪ್ಸ್ ಕುದ್ದಿದಂಥ ಚಾಪ್ಸ್ ಎಲ್ಲ ಮಸಾಲೆಗೆ ಹಾಕ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ಕುದೀತಾ ಇದೆಲ್ಲ, ಒಂದು 10 ನಿಮಿಷ ಕುದಿಲಿಕ್ಕೆ ಬಿಡೋಣ. ನೋಡಿ ಫ್ರೆಂಡ್ಸ್, ಹೀಗೆ ಕುದ್ದಿದೆ ಫ್ರೆಂಡ್ಸು. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಆಯಿಲ್ ಬಿಟ್ಟಿದೆ. ಇವಾಗ ಸೂಪರಾಗಿ ಆಗಿದೆ ಫ್ರೆಂಡ್ಸ್. ಇವಾಗ ನಾನು ಮಾಡಿದಂಥ ಚಾಪ್ಸಿಗೆ ಪ್ಲೇಟಲ್ಲಿ ಸರ್ವ್ ಮಾಡ್ಕೊಳ್ಳೋಣ. ಸರ್ವ್ ಮಾಡಿ, ಇದು ಚಪಾತಿ ಜೋಡಿ ಆಗಲಿ ರೈಸ್ ಜೋಡಿ ಆಗಲಿ ತಿನ್ನಲಿಕ್ಕೆ ಮಸ್ತಾದ ಖೈಮಾ ಚಾಪ್ಸ್ ರೆಡಿಯಾಗಿದೆ ಫ್ರೆಂಡ್ಸ್. ಹೇಗಾಗಿದೆ ನಿಮ್ಮ ಮನೆಯಲ್ಲಿ ಮಾಡಿ ಹೇಗಾಗಿದೆ ಅಂತ ಹೇಳಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ನಲ್ಲಿ ಚಾಪ್ಸ್ ಹೇಗಾಗಿದೆ ಅಂತ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು.